ನೀವು ಹೆಂಗದಿರಿ ಏನಂತ ಅವ್ರು ಕೇಳೋದೇ ಇಲ್ಲ ಯಾರಿಗೂ ನಮ್ಗೆ. ನೀವು ಸಮಾಜದ ಅದೇನಾಯ್ತು ಇದೇನಾಯ್ತು ಅಂತ ಅದೇ ವಿಷಯನೇ ಅದು. ಹೋರಾಟ ನಿಂತಿಲ್ಲ, ಹೋರಾಟ ಯಾವುದೇ ರೀತಿ ನಿಂತಿಲ್ಲ. ಕೋರ್ಟದಲ್ಲಿ ಹೋರಾಟ ಮಾಡಿದ್ದೀವಿ. ಕೋರ್ಟದಲ್ಲಿ ಮಾಡಿದ್ದಕ್ಕೆ ಕೋರ್ಟದಲ್ಲಿ ಆರ್ಡರ್ ಆಯಿತು 3 ತಿಂಗಳಲ್ಲಿ ಆಗ್ಬೇಕಂತೇಳಿ. ಈಗ 4ನೇ ತಾರೀಕಿಗೆ ಮುಗಿದ್ಕೊಳ್ಳಿ ಮತ್ತೆ ಈಗ ಅದನ್ನು ಟೇಕಪ್ ಮಾಡ್ತೀವಿ. ನೋಡ್ರಿ, ಇದು ಯಾವುದೋ ಒಂದು ಟ್ರಸ್ಟಿದ್ದ ಜವಾಬ್ದಾರಿ ಅಲ್ಲ, ಇದು ಇಡೀ ಸಮಾಜದ ಕೂಗೈತಿ. ಯಾವುದೋ ಒಂದು ಟ್ರಸ್ಟ್ ಅಷ್ಟೇ ಅಲ್ಲ, ಇಡೀ ಸಮಾಜ ಐತಲ್ಲ ಇವತ್ತು ಸ್ವಾಮೀಜಿಯವ್ರ ಜೊತೆ ಐತಿ. ಟ್ರಸ್ಟ್ ಅದು ಜಸ್ಟ್ ಅದು ಕೆಲಸ ಮಾಡೋಕ್ಕೆ ಒಂದು ಅನುಕೂಲ ಆಗುವಂಥ ಸಾಧನ ಅಷ್ಟೆ. ಆದರೆ ಸ್ವಾಮೀಜಿಯವರು ಅದನ್ನೆಲ್ಲ ಮೇರಿ ನಿಂತು ಅವ್ರ ಸಮಾಜದ ಕೆಲಸ ಮಾಡ್ತಾರೆ. ಮತ್ತು ಅವ್ರು ಒಂದು ರೀತಿ ಪಾದರಸ ಇದ್ದಂಗೆ. ಅವ್ರು ಒಂದೇ ಕಡೆ ಹತ್ಕೊಂಡು ಕೂತ್ಕೊಂಡು ಕೆಲಸ ಮಾಡೋರಲ್ಲ. ಇವತ್ತು ಇಲ್ಲಿದ್ರಂದ್ರೆ ಸಂಜೆಗೆ ಗುಲ್ಬರ್ಗದಾಗ ಇರ್ತಾರೆ, ನಾಳೆ ಬೆಳಗ್ಗೆ ಬೆಂಗಳೂರಾಗಿರ್ತಾರೆ, ಇನ್ನೊಂದು ದಿನ ಶಿವಮೊಗ್ಗದಾಗ ಇರ್ತಾರೆ. ಆ ರೀತಿ ಸ್ವಾಮೀಜಿಯವರು ಭಾರಿ ಪಾದರಸ ಇದ್ದಂಗೆ. ಅವ್ರಿಗೆ ಯಾವುದೋ ಒಂದು ಟ್ರಸ್ಟ್ ಗಿಷ್ಟು ಕೆಲಸ ಇಲ್ಲ. ಅವರ ಒಂದು ದೊಡ್ಡ ಶಕ್ತಿ, ಅವರಿಂದನೇ ಇವತ್ತು ಹೋರಾಟ ನಡೀತಾ ಇರೋದು. ಅದೇ ರೀತಿ ನಮ್ಮ ಕೇಂದ್ರ ಸರ್ಕಾರದ ಒಂದು ಯೋಜನೆಯಲ್ಲಿ ಶ್ರೀ ಕುಮಾರಸ್ವಾಮಿಯವರು 4,500 ಇ ಬಸ್ಸಸ್ ಅಂದರೆ ಎಲೆಕ್ಟ್ರಿಕ್ ಬಸ್ಸಸ್ಗಳನ್ನು ಬೆಂಗಳೂರಿಗೆ ಕೊಡುವಂಥ ಸ್ವಾಗತಾರ್ಹ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಈ ನಿರ್ಧಾರವನ್ನು ನಾನು ಸ್ವಾಗತ ಮಾಡ್ತೀನಿ. ಯಾಕಂದರೆ ಪ್ರೈಮ್ ಮಿನಿಸ್ಟರ್ ಕನಸಿನ ಪ್ರಕಾರ ಪ್ರೈಮ್ ಮಿನಿಸ್ಟರ್ ಈ ಯೋಜನೆಯನ್ನು ಸಮರ್ಪಕವಾಗಿ ನಮ್ಮ ರಾಜ್ಯಕ್ಕೆ ಬೆಂಗಳೂರಿಗೆ ತಲುಪಿಸುವಂಥ ಕೆಲಸ ಶ್ರೀ ಕುಮಾರಸ್ವಾಮಿಯವರು 4,500 ಹೊಸ ಬಸ್ಗಳನ್ನು ಕೊಡುವುದರ ಮೂಲಕ ಇವತ್ತು ನಾವು ಇಡೀ ರಾಜ್ಯಾದ್ಯಂತ ನಾವು ನೋಡಾತ್ತೀವಿ. ಬಸ್ಗಳಿಲ್ಲ ಅಂಥೇಳಿ ಜನ ಒದ್ದಾಡ್ಬೇಕಾದ್ರೆ 4,500 ಬಸ್ಗಳನ್ನು ಕುಮಾರಸ್ವಾಮಿಯವರು ಬೆಂಗಳೂರಿಗೆ ಈ ಬಸ್ಗಳನ್ನು ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಈ ಸಂದರ್ಭದಲ್ಲಿ ನಾನು ಕುಮಾರಸ್ವಾಮಿಯವರಿಗೆ ನಾನು ಕೂಡ ಒಂದು ಪತ್ರವನ್ನು ಬರೆದಿದ್ದೇನೆ. ಮೊನ್ನೆ ಬರೆದು ನಮ್ಮ ಹುಬ್ಬಳ್ಳಿ, ಧಾರವಾಡ, ಬೆಳಗಾವಿ, ಬಳ್ಳಾರಿ, ಬಿಜಾಪುರ, ಗುಲ್ಬರ್ಗ, ಉತ್ತರ ಕರ್ನಾಟಕದ ಈ ನಗರಗಳಿಗೆ ಕೂಡ ಈ ಯೋಜನೆಯನ್ನು ವಿಸ್ತರಿಸಿರಿ. 4,500 ಬಸ್ಗಳು ಬೆಂಗಳೂರಿಗೆ ಏನು ಕೊಟ್ಟಿರಿ, ಅದರ ಜೊತೆ ನಮ್ಮ ಉತ್ತರ ಕರ್ನಾಟಕದ ನಗರಗಳಿಗೆ ಕೂಡ ನೀವು ಬಸ್ಸನ್ನು ಕೊಡ್ರಿ ಅಂತ ವಿನಂತಿ ಮಾಡಿದ್ದೇನೆ. ಪತ್ರ ಬರೆಯೋದಲ್ಲದೆ ಅವ್ರಿಗೆ ಫೋನ್ ಮಾಡಿ ಕೂಡ ನಾನು ವಿನಂತಿ ಮಾಡಿದ್ದೇನೆ. ಅವರು ಇದಕ್ಕೆ ನಾನು ಸ್ಪಂದಿಸ್ತೇನೆ ಅಂಥೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಪತ್ರಿಕಾಗೋಷ್ಠಿಯ ಮೂಲಕ ಅವರಿಗೆ ಮತ್ತೊಮ್ಮೆ ನಾನು ವಿನಂತಿ ಮಾಡ್ತೇನೆ, ಉತ್ತರ ಕರ್ನಾಟಕಕ್ಕೆ ಕೂಡ ಈ ಬಸ್ಗಳನ್ನು ಕೊಡುವಂಥ ಕೆಲಸ ತಾವು ಮಾಡಬೇಕು. ತಮ್ಮಿಂದ ಈ ಕೆಲಸ ಉತ್ತರ ಕರ್ನಾಟಕ ಜನರಿಗೆ ಸಿಗಲಿ ಅಂತೇಳಿ ನಾವು ವಿನಂತಿ ಮಾಡ್ಕೊಂಡು. ಪ್ರೈಮ್ ಮಿನಿಸ್ಟರ್ದು ಅದು ಈ ಬಸ್ಸದ್ದು ಒಂದು ಯೋಜನೆ ಇದೆ. ಬಸ್ಸದ ನಂಬರ್ನ ಕೇಳಿಲ್ಲ, ಆದರೆ ಬೆಂಗಳೂರಿಗೆ 4,500 ಬಸ್ಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಕೂಡ ಜನಸಂಖ್ಯೆಯಲ್ಲಿ ಅವಶ್ಯಕತೆ ಸಂಬಂಧ ಸ್ಟಡಿ ಮಾಡಿ ಇಲ್ಲಿ ಕೊಡಲಿ ಅಂತೇಳಿ. ಏನೋ ರಾಜಕಾರಣ ಮಾಡ್ತಾರೆ ಅಲ್ಲ, ರಾಜಕಾರಣದಾಗ ಹಂಗೆ ಅವರು ಇಲ್ಲೇನು ಕರ್ನಾಟಕದಲ್ಲಿ ಒಂದು ಅಹಿಂದ ಅಂತೇನು ಅವರು ಇದು ಮಾಡಾರಲ್ಲ, ಅದನ್ನ ಇಡೀ ರಾಷ್ಟ್ರದಾಗ ಮಾಡ್ಬೇಕಂತೇಳಿ ಅವ್ರದ್ದು ವಿಚಾರ ಇರಬೇಕು ಸಿದ್ದರಾಮಯ್ಯವ್ರದ್ದು. ಅಥವಾ ಡೆಲ್ಲಿ ಕಳ್ಸಕ್ಕೆ ಅವ್ರಿಗೊಂದು ಪ್ಲಾಟ್ಫಾರ್ಮ್ ತಯಾರು ಮಾಡತ್ತಾರೆ. ಈಗ ಅದೇನು ಪ್ಲಾಟ್ಫಾರ್ಮ್ ತಯಾರು ಮಾಡ್ತಿರ್ಬೇಕು. ಅಲ್ರಿಪ್ಪ, ನಿಮಗೆ ಡಿಮೋಷನ್ ಬೈ ಪ್ರಮೋಷನ್ ಅಂತೆ ಒಂದು ಇಂಗ್ಲೀಷ್ನಲ್ಲಿ ಒಂದು ಶಬ್ದ ಐತಿ. ಅಂದ್ರೆ ಅವ್ರಿಗೆ ಪ್ರಮೋಷನ್ ಮಾಡಿ ಡಿಮೋಷನ್ ಮಾಡೋದು. ಅಂಥದ್ದೇನರ ಕಾಂಗ್ರೆಸ್ ನಾಯಕರದ್ದು ಡೆಲ್ಲಿಯಲ್ಲಿರುವಂಥ ಹೈಕಮಾಂಡದ ವಿಚಾರ ಇರಬೇಕು. ಅವ್ರಿಗೆ ರಾಷ್ಟ್ರೀಯ ಅಹಿಂದ ನಾಯಕರಂಥೇಳಿ ಮಾಡಿ ಇಲ್ಲಿಂದ ಅವ್ರನ್ನ ಕುರ್ಚಿಯಿಂದ ಕೆಳಗಿಳಿಸುವಂಥ ಒಂದು ಪ್ಲ್ಯಾನ್ ಏನು ಮಾಡತ್ತಾರಂತೆ ಅನ್ನಿಸ್ತೈತೆ. ನೋಡಿರಿ, ಇನ್ನೊಂದು 9 ರಾಜ್ಯಗಳಲ್ಲಿ ಹೊಸ ಅಧ್ಯಕ್ಷರನ್ನು ಮಾಡೋದೇನು ಐತಂತೆ ಒಂದು ಸಂಖ್ಯೆ. ಅದ್ರ ಪ್ರಕಾರ ನಮ್ಮ ಕೇಂದ್ರದ ನಾಯಕರು, ನಮ್ಮ ಹೈಕಮಾಂಡ್ದವ್ರು ಡಿಸಿಷನ್ ತೆಗೆದುಕೊಳ್ತಾರೆ ಯಾವುದು ಸೂಕ್ತ, ಯಾರಿಗೆ ಹೊಸ ಅಧ್ಯಕ್ಷರು ಮಾಡಬೇಕು ಅಥವಾ ಇದ್ದವ್ರನ್ನ ಕಂಟಿನ್ಯೂ ಮಾಡ್ಬೇಕಂತೇಳಿ. ಅದ್ರ ಬಗ್ಗೆ ನಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಇಲ್ಲ. ಅದೆಲ್ಲ ನೀವು ಪೇಪರ್ದವರೇ ಎಲ್ಲ ಸೃಷ್ಟಿ ಮಾಡ್ತೀರಿ, ಯಾರಿಗೆ ಗೊತ್ತು. ನಾವಂತೂ ಮ್ಯಾಲ್ನವ್ರು ನಮಗೇನು ಕರೆದು ಹೇಳಿಲ್ಲ ಹಿಂಗೆ ಮಾಡ್ತೇವೆ ಅಂಥೇಳಿ, ನಮಗೇನು ವಿಷಯ ಗೊತ್ತಿಲ್ಲ. ಆದರೆ ನಮ್ಮ ಪಾರ್ಟಿಯಲ್ಲಿ ಯಾವುದೋ ಒಂದು ಸಮಾಜದಲ್ಲಿ ಹುಟ್ಟಾರ ಅಥವಾ ಯಾವುದೋ ಒಂದು ಕುಟುಂಬದಲ್ಲಿ ಹುಟ್ಟಾರ ಅನ್ನೋದಕ್ಕೆ ಅಧ್ಯಕ್ಷರಾಗೋಂಥ ಪರಿಸ್ಥಿತಿ ನಮ್ಮಲ್ಲಿಲ್ಲ. ಇಲ್ಲಿ ಹಿಂದೆ ನೆಹರು ನಂತರ ಇಂದಿರಾ ಗಾಂಧಿ ನಂತರ ರಾಜೀವ್ ಗಾಂಧಿ, ಆಮೇಲೆ ರಾಹುಲ್ ಗಾಂಧಿ, ಆಮೇಲೆ ಪ್ರಿಯಾಂಕಾ ಗಾಂಧಿ ಮಕ್ಕಳು ಅಲ್ಲೇ ಕಾಂಗ್ರೆಸ್ ಸರ್ಕಾರದಲ್ಲಿ ಅವರು ಅಧ್ಯಕ್ಷರ ಹಾಕ್ಕೊಂತ ಹೋಗೋರು. ಆದರೆ ನಮ್ಮ ಪಾರ್ಟಿಯಲ್ಲಿ ಬೇರೆ ಬಂಗಾರು ಲಕ್ಷ್ಮಣ ಅಂತ ಹಿಂದುಳಿದ ಸಮಾಜದವರು. ನಮ್ಮಲ್ಲಿ ಕುಟುಂಬ ರಾಜಕಾರಣ ಅದ್ರ ಮೇಲೆ ನಮ್ಮಲ್ಲಿ ಅಧ್ಯಕ್ಷರಾಗುವಂಥದ್ದು ಇಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಯಾರು ಆಗ್ತಾರಂಥೇಳಿ ನಡ್ಡಾ ಅವ್ರಿಗಿಂತ ಮೊದಲು ನಡ್ಡಾ ಆಗ್ತಾರಂತ ಯಾರಿಗೂ ಗೊತ್ತಿದ್ದಿಲ್ಲ. ಈಗ ನಡ್ಡಾ ಆದರು. ಈಗ ಅದ್ರ ನಂತರ ಇವತ್ತು ನಮ್ಮ ದೇಶದಲ್ಲಿ ಮತ್ತಾರು ಹೊಸ ರಾಷ್ಟ್ರೀಯ ಅಧ್ಯಕ್ಷರಾಗ್ತಾರಂಥೇಳಿ
ಯಾರಿಗೂ ಗೊತ್ತಿಲ್ಲ. ಅದು ಎಲ್ಲರೂ ಕೂಡ ಹಿರಿಯರು ಕೂಡ ಡಿಸಿಷನ್ ಮಾಡ್ತಾರೆ. ಕರ್ನಾಟಕದಲ್ಲಿ ಏನಿಲ್ಲ ಸರ್ ಕುಟುಂಬ ರಾಜಕಾರಣ ಬಿಜೆಪಿ ಇಲ್ಲೂ ಕೂಡ ಕುಟುಂಬ ರಾಜಕಾರಣದ ಮೇಲೆ ಯಾವುದೋ ಒಂದು ಪೊಸಿಷನನ್ನು ಡಿಸಿಷನ್ ಮಾಡಿಲ್ಲ. ಅವ್ರು ಹೈಕಮಾಂಡ್ದವ್ರು ಯಾರು ಸೂಕ್ತ ಐತೆ ಅಂಥೇಳಿ ಅದ್ರ ಪ್ರಕಾರ ಅವ್ರು ಡಿಸಿಷನ್ ಹಿಂದೂ ಕೂಡ ಮಾಡ್ಯಾರ, ಮುಂದೂ ಅದೇ ರೀತಿ ಮಾಡ್ತಾರೆ. ಸರ್, ರಾಯರೆಡ್ಡಿ ಅವರು ಒಂದು ಮಾತು ಹೇಳಿದ್ದಾರೆ, ಅಂದರೆ ಇದು ನಿಮ್ಗೆ ಅಭಿವೃದ್ಧಿ ಬೇಕು, ರಸ್ತೆ ಬೇಕಂದ್ರೆ ಈ ಗ್ಯಾರಂಟಿಗಳು ಬಿಟ್ಕೊಡ್ರಿ, ನಮ್ಗೆ ಬೇಡ ಅಂತ ಹೇಳಿದ್ರು ಅಂತ ಹೇಳಿದ್ದಾರೆ. ನೋಡಿರಿ, ರಾಯರೆಡ್ಡಿಯವರು ಸಿದ್ದರಾಮಯ್ಯನವರ ಆರ್ಥಿಕ ಸಲಹೆಗಾರರು, ಅತ್ಯಂತ ಅನುಭವಿ ರಾಜಕಾರಣಿಗಳು. ತಮ್ಮ ಕ್ಷೇತ್ರದಲ್ಲೇ ಒಳ್ಳೆ ರೀತಿಯಿಂದ ಅಭಿವೃದ್ಧಿ ಕೆಲಸವನ್ನು ಕೂಡ ಅವರು ಮಾಡಿದ್ದಾರೆ. ಹಾಗಾಗಿ ಅವರು ಅಭಿವೃದ್ಧಿ ಬಗ್ಗೆ ಸರ್ಕಾರ ಯಾವುದೇ ರೀತಿ ಕೆಲಸ ಕಾಳಜಿ ಇಲ್ಲ ಅನ್ನೋದಕ್ಕೆ ಈ ರೀತಿ ಅವರು ಸೂಚ್ಯವಾಗಿ ಹೇಳಿದ್ದಾರೆ. ಅಂದರೆ ನಿಮಗೆ ಅಭಿವೃದ್ಧಿ ಮಾಡಾತಿಲ್ಲ ಅನ್ನೋದು ಇವತ್ತು ಜನರಿಗೆ ಎಲ್ಲರಿಗೂ ಮೂಲೆಗೆ ಗೊತ್ತೈತಿ. ಅದನ್ನು ರಾಯರೆಡ್ಡಿಯವರು ಕೂಡ ಇವತ್ತು ಹೇಳಿದ್ದಾರೆ. ಬೇರೆ ಬೇರೆ ಎಲ್ಲ ಎಮ್ ಎಲ್ ಎಗಳು, ಕಾಂಗ್ರೆಸ್ ಎಮ್ ಎಲ್ ಎಗಳು ಹೇಳ್ತಿದ್ದಾರೆ. ನೋಡಿರಿ, ಗ್ಯಾರಂಟಿ ಬಗ್ಗೆ ನಾವೇನು ಹೇಳೋದಿಲ್ಲ. ಅದು ಬಡವರಿಗೆ ಗ್ಯಾರಂಟಿ ಹೋಗತ್ತೈತಿ, ಅದು ಹೋಗಲಿ. ಆದರೆ ಇವ್ರು ಸರ್ಕಾರದಾಗ ಏನು ಲೂಟಿ ಹೊಡೆಯತ್ತಾರಲ್ಲ, ಅದು ಲೂಟಿ ಹೊಡೆಯೋದು ನಿಲ್ಲಿಸಿದ್ರೆ ಅಭಿವೃದ್ಧಿ ಆಗ್ತೈತಿ. ಅದ್ರ ಬಗ್ಗೆ ರಾಯರೆಡ್ಡಿಯವರು ಮಾತಾಡೋದು ಅವಶ್ಯಕತೆ ಐತಿ. ಬೇರೆಯವರು ಮಾತಾಡ್ಯಾರ, ರಾಯರೆಡ್ಡಿಯವರು ಅದ್ರ ಬಗ್ಗೆ ಮಾತಾಡಲಿರು. ಲೂಟಿ ಹೊಡೆಯೋದ್ರ ಬಗ್ಗೆ ಸ್ವಲ್ಪ ಲೂಟಿ ಹೊಡೆಯೋದು ನಿಲ್ಲಿಸ್ಲಿ, ಅಭಿವೃದ್ಧಿ ಆಗ್ತೈತೆ ತನ್ನಿಂತಾನೆ.